ಅದಕ್ಕೆ ಈಗಲೂ ಅದನ್ನೇ ಮಾತಾಡ್ಕೊಂಡ್ ಬಂದೆ ಸಭಾಪತಿ. ನಂದು ಇವತ್ತು ಅದೇ ಕ್ವಶನ್ ಅನ್ಸ್ಟಾರ್ಟ್ ಆಗಿತ್ತು ಸಭಾಪತಿಗಳ. ಅದಕ್ಕೆ ಏನು ಮಾನ್ಯ ಸಭಾಪತಿಗಳ ಅಲ್ಲ, ಒಂದು ನಾನು ಸದನದ ಮೂಲಕ ಮಾನ್ಯ ಸಚಿವರಿಗೆ ಸರ್ಕಾರಕ್ಕೆ ಗಮನಕ್ಕೆ ತರಂತದ್ದು ಏನು ಅಂತಂದ್ರೆ, ಇದೇನು ಈ ಹೆಚ್ಚುವರಿ ಕಾಮಗಾರಿಗಳಿಗೆ ಅವರು ಅಪ್ರೂವಲ್ ಕೊಟ್ಟಿದ್ದಾರೆ, ಅವರು ಅಧಿಕಾರಿಗಳು ಮಾಡಿರುವಂತ ಅದು ಮಹಾ ದೊಡ್ಡ ಪ್ರಮಾದ. ಅದು ಅಲ್ಲಿಯ ಕಾರ್ಯದರ್ಶಿ ಹೆಚ್ಚುವರಿ ಫಂಡ್ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ಅವನೇ ಎಲ್ಲರ ಹತ್ರ ಫೋನ್ ಮಾಡಿ ಲೆಟರ್ ತರಿಸ್ಕೊಂಡು ಕಾಮಗಾರಿಗೆ ಅಂತ ಚಾಲನೆ ಕೊಟ್ಬಿಟ್ಟು ಈಗ ಏನಾಗ್ಬಿಟ್ಟಿದೆ, ಶಾಸಕರ ಅನುದಾನದಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ನಂದು ನನ್ನ ಅವಧಿ ಇನ್ನ 3.5 ವರ್ಷ ಇದೆ. ಈಗ ಮೊನ್ನೆ ಮಂಡಳಿ ಸಭೆಯಲ್ಲಿ ನಿರ್ಣಯ ಆಗಿರೋ ಪ್ರಕಾರ ನನಗೆ ಇನ್ 3.5 ವರ್ಷ 1 ರೂಪಾಯಿನೂ ಸಿಗೋದಿಲ್ಲ ಅದರಲ್ಲಿ. ಯಾಕೆಂದ್ರೆ ಹಿಂದೆ ಆಗಿರೋ ವರ್ಕಿಗೆ ಅಡ್ಜಸ್ಟ್ ನಾನು 1 ಕೋಟಿ ಮೇಲೆ ನಾನು ಪತ್ರನೇ ಕೊಟ್ಟಿಲ್ಲ ಯಾವುದಕ್ಕೂ. ಆದ್ರೆ ಹೇಳ್ತಾ ಇರೋದು ಏನು ಅಂತಂದ್ರೆ, ಹೆಚ್ಚುವರಿಯಾಗಿ ಎಲ್ಲ ವರ್ಕ್ ಆಗ್ಬಿಟ್ಟಿದೆ, ಹಾಗಾಗಿ ಸರ್ಕಾರ ಏನೀಗ ಕೊಡ್ತಾ ಇದೆ ಹಣನ ಹಳೇದಕ್ಕೆ ಅಡ್ಜಸ್ಟ್ ಮಾಡ್ಕೊಂತೀವಿ ಅಂತ. ಇದು ತಪ್ಪು ಮಾನ್ಯ ಸಭಾಪತಿಗಳು. ಯಾಕಂದ್ರೆ ಇದು ಯಾರೋ ಒಬ್ಬ ಅಧಿಕಾರಿ ಮಾಡಿರೋಂಥದ್ದು. ಮತ್ತೆ ನಾನು ಇದಕ್ಕೆ ನಾನು ಪ್ರಶ್ನೆಯಲ್ಲಿ ಕೇಳಿರೋ ಅಂತ ಸ್ಪಷ್ಟವಾಗಿ ಕೇಳಿದ್ದೀನಿ, ಆ ಅಧಿಕಾರಿ ಮೇಲೆ ಏನ್ ಕ್ರಮ ತಗೊಂಡಿದ್ದೀರಾ ಅಂತ. ಇದು ಮಾತೃ ಇಲಾಖೆಗೆ ವಾಪಸ್ ಕಳಿಸಿದೀವಿ ಅಂತ ಉತ್ತರ ಇದೆ. ಅವನು ಯಾವ ಇಲಾಖೆನಾರ ಇರ್ಲಿ, ಅವನ ಮೇಲೆ FIR ಆಗ್ಬೇಕು, ಅವ್ನು ಅರೆಸ್ಟ್ ಆಗ್ಬೇಕು, ಅವ್ನು ಏನ್ ಮಾಡ್ದ ಅನ್ನೋ ತನಿಖೆ ಆಗ್ಬೇಕು. ಇದು ಬಯಲ್ಸೀಮೆ ಅಂತಂದ್ರೆ ಪಾಪ ಕಷ್ಟದಲ್ಲಿರೋಂಥ ಜನ. ನಮ್ಮ ಮಂಡಳಿ ಸಭೆಯಲ್ಲಿ ಅಧ್ಯಕ್ಷರು ಅವ್ರ ಅಧ್ಯಕ್ಷತೆಯಲ್ಲಿ ಚರ್ಚೆ ತುಂಬಾ ಆಯ್ತು. ಸುಮಾರು 30-40 ಜನ ಶಾಸಕರು ಬಂದಿದ್ರು. ಬಹಳ ದೀರ್ಘವಾದ ಚರ್ಚೆ ಆಯ್ತು. ಮುಖ್ಯಮಂತ್ರಿಗಳ ಹತ್ರ ಒಂದು ನಿಯೋಗ ಹೋಗೋಣ ಅಂತ ಚರ್ಚೆ ಆಗಿದೆ. ನಾನು ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ನಮ್ಮ ಅನುದಾನ ಕಟ್ ಮಾಡಿ ಯಾರೋ ಅಧಿಕಾರಿ ತನಗೆ ಬೇಕಾದ ರೀತಿ ಬಳಸ್ಕೊಂಡಿರೋ ಅಂತದಕ್ಕೆ ಈ ತರ ಆದ್ರೆ ಇದು ನಾವು ನಮ್ಮ ಕ್ಷೇತ್ರದಲ್ಲಿ ಏನೂ ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನ ತಾವು ದಯವಿಟ್ಟು ಅವರಿಗೆ ಸೂಚನೆ ಕೊಡಬೇಕು ಅಂತ ನಾನು ವಿನಂತಿ. ಸಚಿವರು 2022-23ರಲ್ಲಿ ಇದೇ ತರ ಅಲ್ಲ, ನೀ ಏನು ಕೇಳೋದೇ ಇಲ್ಲಲ್ಲ. ಅಲ್ಲಲ್ಲ, ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ, ಮಾತಾಡೋಕೆ ಶುರು ಮಾಡ್ಬಿಡ್ತಿಲ್ಲ ಅಂದೆ. ಈಗ ಇದೇ ತರ DPR ಇಂದ ನನಗೆ ಕರೆ ಬರುತ್ತೆ. ಕರೆ ಬಂದು ಎಲ್ಲಾ ಶಾಸಕರಿಗೂ ಕೊಟ್ಟಿದೀವಿ, ನಿಮ್ದು ಮಲೆನಾಡು ಪ್ರದೇಶದ್ದು 1 ಕೋಟಿ ರೂಪಾಯಿ ಕೊಡ್ತೀವಿ, ನೀವು ನಮಗೆ ಎಸ್ಟಿಮೇಷನ್ ಯಾವ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿ ನಮಗೆ ಅದನ್ನ ಕರೆಕ್ಟ್ ಮಾಡಿ ಕೊಡಿ, ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೀವಿ ಅಂತ ಹೇಳ್ತಾರೆ. 10 ಬಾರಿ ಪತ್ರ ವ್ಯವಹಾರ ಆಗುತ್ತೆ ನನ್ನ ಜೊತೆಯಲ್ಲಿ. ಒಬ್ಬ ಅಧಿಕಾರಿ ಚಿತ್ರದುರ್ಗದಲ್ಲಿ ಕೂತ್ಕೊಂಡು 10 ಬಾರಿ ನಮ್ಮ ಹುಡುಗರನ್ನ PAಗಳನ್ನ ಕರೆಸ್ಕೋತಾರೆ. 10 ಬಾರಿ ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಬಿಸಿ ಇದ್ದೀನಿ, ಮಾಡ್ಕೊಡ್ತೀನಿ ಅಂತೇಳಿ ಎಲ್ಲ ಮಾಡಿ ಅವರು ಓಕೆ ಮಾಡಿ ನೇನು ಹಣ ಬಿಡುಗಡೆ ಮಾಡಬೇಕು. ಎಸ್ಟಿಮೇಷನ್ ಆಗುತ್ತೆ, ವರ್ಕ್ ಆರ್ಡರ್ ಆಗುತ್ತೆ. ಬಿಡುಗಡೆ ಸಂದರ್ಭದಲ್ಲಿ ಚುನಾವಣೆ ಬಂದ್ಬಿಡ್ತು, ಇವತ್ತು ಈಗ ಮಾಡಕ್ಕಾಗಲ್ಲ, ಅದಾದ ತಕ್ಷಣ ಮಾಡ್ಕೊಟ್ಬಿಡ್ತೀವಿ ಅಂತಾರೆ. ಚುನಾವಣೆ ಆಗಿ ಎಲೆಕ್ಷನ್ ಆದ್ಮೇಲೆ ಕೂಡ ಮತ್ತೆ ಹೇಳ್ತಾರೆ ಇಲ್ಲ ಮಾಡ್ಕೊಡ್ತೀವಿ ಅಂತ. 1 ಕೋಟಿ ರೂಪಾಯಿಗೆ ನನ್ನ ಹತ್ರ ಅವ್ರು ಕೊಟ್ಟಿರತಕ್ಕಂಥ ಪತ್ರ ವ್ಯವಹಾರ ಇದೆ, ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸುಧಾಕರ್ ಅವರು, ಅವ್ರ ಮೇಲೆ ನನ್ ಗೌರವ ಇದೆ. ಅವ್ರು ಬಂದ ಮೇಲೆ ನೀವು ಮಂತ್ರಿನೇ ಕಾಣಬೇಕು, ಮಂತ್ರಿಯವರು ತಡೆ ಹಿಡಿದಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾರೆ. ಇಷ್ಟುವರೆಗೂ ಹಣ ಬಿಡುಗಡೆ ಆಗಿಲ್ಲ, ಅರ್ಧ ಬರ್ಧ ಕೆಲಸ ಹಾಗೆ ನಿಂತಿದೆ. ದಯಮಾಡಿ ನಮ್ಮ ರಕ್ಷಣೆಗೆ ನೀವು ಬರಬೇಕು, ನಮ್ಮ ರಕ್ಷಣೆಗೆ ನೀವು ಬರಬೇಕು. ದೊಡ್ಡ ಭ್ರಷ್ಟಾಚಾರ ನಡೆದಿದೆ, ಆ ಹಣವನ್ನೆಲ್ಲ ತಡೆ ಹಿಡಿದಿದೀವಿ ಅಂತ ಹೇಳ್ತಾರೆ. ಯಾರು ಭ್ರಷ್ಟಾಚಾರ ಮಾಡಿರೋದು, ಯಾರು ತಡೆ ಹಿಡಿದಿರೋದು, ಯಾವ ಉದ್ದೇಶಕ್ಕೋಸ್ಕರ ನೀವು ವರ್ಕ್ ಆರ್ಡರ್ ಮಾಡಿ ಅನುಮೋದನೆ ಕೊಟ್ರಿ, ಇದು ಎಲ್ಲದಕ್ಕೂ ಕೂಡ ಸಚಿವರು ಉತ್ತರ ಕೊಡಬೇಕು. ಇದರಲ್ಲಿ ಒಂದ್ ನಿಮಿಷ ಗೋವಿಂದರಾಜಣ್ಣ, ನಿನ್ ಕಷ್ಟ ನೀನ್ ಹೇಳ್ಕೊಂಡಿದೀಯ, ನನ್ ಕಷ್ಟ ನಾನು ಹೇಳ್ಕೊತಾ ಇದ್ದೀನಿ. ದಯಮಾಡಿ ನನ್ ಕಷ್ಟ ನಾನು ಹೇಳ್ಕೊತಾ ಇದ್ದೀನಿ. ಚೀಮಾರಿ ಆಗ್ತಾ ಇದ್ದಾರೆ ಜನಗಳಿಗೆ. ನಾವು ಭರವಸೆ ಕೊಟ್ಟಿರ್ತೀವಿ ಈ ಕೆಲಸ ಮಾಡ್ಕೊಡ್ತೀವಿ ಅಂತೇಳಿ, ಇವತ್ತು ಕೆಲ್ಸಾನೂ ಆಗಿಲ್ಲ, ಅಲ್ಲಿ ಎಲ್ಲ ಕೂಡ ಹಾಗೆ ನಿಂತಿದೆ. ನಮಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ಮಂತ್ರಿಗಳು ಉತ್ತರ ಕೊಡಿ. ಸರಿ, ಪೂಜಾರ ಕೇಳಿ. ಪೂಜಾರ, ನೀವು ಬಂದ ಮೇಲೆ ಹಿಡಿದಿರೋದು, ನೀವು ಬಂದ ಮೇಲೆ ತಡೆ ಹಿಡಿದಿರೋದು. ಒಂದ್ ನಿಮಿಷ, ನೀವು ಮಾತಾಡುವಾಗ ಒಪ್ತೀವಿ. ಕಾಂಗ್ರೆಸ್ ಸರ್ಕಾರ ಮಾಡಿರೋದಲ್ಲ ಈ ಕರ್ಮಕಾಂಡ, ಹಿಂದಿನ ಸರ್ಕಾರದಲ್ಲಿ ಇದ್ದವ್ರು ಮಾಡಿದ್ದು ಕರ್ಮಕಾಂಡ. ನಾನು ಕೂಡ ಪ್ರಶ್ನೆ ಕೇಳಿದ್ದೆ. ಕಾಂಗ್ರೆಸ್ ಸರ್ಕಾರದ ಮೇಲೆ ನೀವು ಬಂದಿದ್ದೀರಲ್ಲಪ್ಪ ಅಧಿಕಾರದಲ್ಲಿ. ಅವರು ಇವರೇ ನೋಡಿ, ಅಧ್ಯಕ್ಷರೇ, ಇವರೇ ಸುಧಾಕರ್, ಎಲ್ಲರ ಸಮಸ್ಯೆ ಇದು. ಸಮಸ್ಯೆ ಬಹಳ ಗಂಭೀರವಾಗಿದೆ. ಮತ್ತೆ ಎಲ್ಲರ ಸಮಸ್ಯೆ ಇದೆಲ್ಲ ಮಾಡಿ ಇಂಪ್ಲಿಮೆಂಟ್ ಮಾಡುವಾಗ ನೀವು ಮಂತ್ರಿಗಳು ಹೋಗಿ ಭೇಟಿ ಆಗಂದ್ರೆ ಏನು ಅರ್ಥ ಏನದ್ರದ್ದು? ಅದರ ಅರ್ಥ ಬೇರೆ ಆಗ್ತದೆ. ಕ್ಲಿಯರ್ ಮಾಡಿದ್ರು ಅಧ್ಯಕ್ಷರೇ.
ವಿಷಯ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಹೇಳಿ. ಮ- ಅವ್ರು ಉತ್ತರ ಸಭಾಪತಿಗಳೇ, ಕೊಡಲ್ಲ, ಪೂಜಾರಿ. ಇದು ಈ